ಉಪವಾಸ ಮಾಡೋದ್ರಿಂದ ಗೌರವ ಸಿಗುತ್ತೆ ಅಂತ ಗೊತ್ತು, ಆದ್ರೆ ಹಸಿದವರಿಗೆ ಬಡವರಿಗೆ ಊಟ ಕೊಡುವಂತಹ ಮಾನವೀಯತೆ ನಮ್ಮಲ್ಲಿ ಹೋಗ್ಬಿಟ್ಟಿರುತ್ತೆ. ಇದೇ ಕಲಿಯುಗ. ಎಲ್ಲರೂ ನಿಸ್ವಾರ್ಥ ಪ್ರೀತಿಯ ಬಗ್ಗೆ ಮಾತಾಡ್ತಾರೆ, ಆದ್ರೆ ಮದುವೆ ವಿಚಾರಕ್ಕೆ ಬಂದಾಗ ಸಮುದಾಯದ ಬಗ್ಗೆ ಕೇಳ್ತಾರೆ. ಇದೇ ಕಲಿಯುಗ. ಗಂಡು ಮಕ್ಕಳಿಗೆ ಎಮೋಷನ್ಸ್ ನ ಸಪ್ರೆಸ್ ಮಾಡೋದನ್ನ ಹೇಳ್ಕೊಡ್ತಿದೀವಿ, ಹೆಣ್ಣು ಮಕ್ಕಳಿಗೆ ತಮ್ಮ ಆಂಬಿಷನ್ಸ್ ನ ಸಪ್ರೆಸ್ ಮಾಡೋದನ್ನ ಹೇಳ್ಕೊಡ್ತಿದೀವಿ. ಇದೇ ಕಲಿಯುಗ. ಸೂರ್ಯನನ್ನ ಪೂಜಿಸೋ ಮಹತ್ವವನ್ನ ತಿಳ್ಕೊಂಡಿದೀವಿ, ಆದ್ರೆ ಅದನ್ನ ನೋಡುವಂತಹ ವಾತಾವರಣವನ್ನ ಪಲ್ಯೂಟ್ ಮಾಡ್ತಾ ಇದೀವಿ. ಇದೇ ಕಲಿಯುಗ. ನಮ್ಮ ನೋವುಗಳನ್ನ ನಾವು ದೇವರ ಪರೀಕ್ಷೆ ಅಂತ ಕರಿತೀವಿ, ಆದ್ರೆ ಬೇರೆಯವರ ನೋವುಗಳನ್ನ ಅವರು ಮಾಡಿದ ಕರ್ಮ ಅಂತ ಹೇಳ್ತೀವಿ. ಇದೇ ಕಲಿಯುಗ. ರಾಕ್ಷಸರು ನಮ್ಮನ್ನ ಕಾಡೋದಿಲ್ಲ, ಅವರು ನಮ್ಮ ಬೆನ್ನಟ್ಟಿ ಅವ್ರನ್ನ ಇಷ್ಟಪಡೋ ತರ ಮಾಡ್ಕೋತಾರೆ, ಆಮೇಲೆ ಸಾವಿನ ಅನುಭವವನ್ನ ಕೊಡ್ತಾರೆ. ಇದೇ ಕಲಿಯುಗ. ಸಕ್ಸಸ್ ನ ಹೇಗೆ ಅಚೀವ್ ಮಾಡ್ಬೇಕು ಅಂತ ಹೇಳೋದಿಕ್ಕೆ ಸಾವಿರಾರು ಕೋರ್ಸ್ಗಳಿವೆ, ಆದ್ರೆ ಫೇಲ್ಯೂರ್ ಇಂದ ಹೇಗೆ ಓವರ್ಕಮ್ ಆಗ್ಬೇಕು ಅಂತ ಹೇಳ್ಕೊಡೋದು ಯಾರಿಗೂ ಗೊತ್ತಿಲ್ಲ. ಇದೇ ಕಲಿಯುಗ. ಬೇರೆಯವರನ್ನ ಈಸಿಯಾಗಿ ಟ್ರೋಲ್ ಮಾಡ್ಬಿಡ್ತೀವಿ, ಆದ್ರೆ ಎದುರಿಗೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ಗಟ್ಟಿಯಾಗಿ ಮಾತಾಡೋ ಧೈರ್ಯವನ್ನ ಮರ್ತಿದೀವಿ. ಇದೇ ಕಲಿಯುಗ. ನಮ್ಮಲ್ಲಿ ಇರುವಂತಹ ಜ್ಞಾನ ಶೋಕೇಸ್ ಅಲ್ಲಿ ಕೂತಿದೆ, ಆದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮೊರಾಲಿಟಿ ಅಂತ ಲೆಸನ್ಸ್ ಫಾರ್ವರ್ಡ್ ಆಗ್ತಾ ಇರತ್ತೆ. ಇದೇ ಕಲಿಯುಗ. ಜನರಿಗೆ ನರ್ಕ ಅಂದ್ರೆ ತುಂಬಾ ಭಯ, ಆದ್ರೆ ಬೇರೆಯವರಿಗೆ ನರ್ಕ ತೋರ್ಸೋದಿಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಇದೇ ಕಲಿಯುಗ. ಕ್ಲಾಸಸ್ ನ ಬಂಕ್ ಮಾಡೋದಿಕ್ಕಂತಾನೆ ಎಜುಕೇಶನ್ ಲೋನ್ ನ ತಗೋತೀವಿ, ಕ್ಲಾಸ್ ಅಲ್ಲಿ ಅಧ್ಯಾಪಕರು ಹೇಳ್ಕೊಟ್ಟಿರೋದನ್ನ ಕಲಿಯೋದಿಕ್ಕೆ ಗೂಗಲ್ ಅಲ್ಲಿ ಹುಡುಕ್ತಿವಿ. ಇದೇ ಕಲಿಯುಗ. ಎಲ್ಲರಿಗೂ ಬದಲಾವಣೆ ಬೇಕು, ಆದ್ರೆ ಬದಲಾಗೋದಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಇದೇ ಕಲಿಯುಗ. ಹರ ಹರ ಮಹಾದೇವ.